ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ವಡೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಪಾತ್ರೆಗೆ 2 ಕಪ್ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಕಪ್ ಬೇಸನ್ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸಿ. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಈಗ ಬೆರಳಿಂದ ಒತ್ತಿ ಸ್ವಲ್ಪ ನೀರು ಹಾಕಿ ಇದನ್ನು 1 ಗಂಟೆ ನೆನೆಯಲು ಬಿಡಬೇಕು. ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಹೀಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಹಿಟ್ಟನ್ನು 1 ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ವಿ. ಈಗ 1 ಗಂಟೆ ಆಗಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ನಾದಬೇಕು. ಹೀಗೆ ನಾದಿ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಡುಗೆ ಸೋಡಾನ ಹಾಕ್ತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎಣ್ಣೆ ಕಾದಿದೆ. ಈಗ ವಡೆ ಬಿಡೋಣ. ಸ್ವಲ್ಪ ನೀರು ಹಚ್ಕೊಂಡು ಹೀಗೆ ರೌಂಡಾಗಿ ಮಾಡಿ ಹೀಗೆ ಒಂದೊಂದಾಗಿ ಎಣ್ಣೆ ಬಿಡಬೇಕು. ಹೀಗೆ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಕರಿಬೇಕು. ಇವನ್ನ ತೆಗಿತಾ ಇದ್ದೀನಿ ಈಗ ನೋಡಿ. ನೋಡಿ ಜೋಳದ ವಡೆ ತಯಾರಾಗಿದೆ. ನೋಡಿ ಸ್ವಲ್ಪನೂ ಒಳಗೆ ಹಿಟ್ಟು ಹಿಡಿದಿಲ್ಲ. ತುಂಬ ರುಚಿಕರವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.